ಈ ಮಾಸ್ತಿ ಸಿನಿಮಾ ಆದಾಗ ಸರ್, ವಾಟ್ ವಾಸ್ ದಟ್ ಹೋಲ್ ಕಂಪ್ಲೀಟ್ ಮೈಂಡ್ ಸ್ಪೇಸ್ ಹೆಂಗಿತ್ತು ನಿಮ್ಗೆ ಅವಾಗ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸೂಸೈಡ್ ಮಾಡಬೇಕು ಅಂತ ಹೊರಟಿದ್ದೆ. ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂತ. ಫಸ್ಟ್ ಆಫ್ ಆಲ್ ನಾನು ಇಲ್ಲವೇ ಇಲ್ಲ ಆ ಸೀನಲ್ಲಿ. ಅದಕ್ಕೂ ಮುಂಚೆ ನಾವು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾವು ಶೂಟಿಂಗ್ ಮಾಡ್ಬೋದು. ಅದಕ್ಕೆ ಅಲ್ಲೇ ನಾವು ಆಲ್ರೆಡಿ ಒಂದು ಬೋರ್ಡ್ ಸೆಟ್ ಹೊಡೆದಿಟ್ಟಿದ್ವಿ ನಾವು, ಗ್ರೀನ್ ಸ್ಕ್ರೀನ್ ಬೋರ್ಡ್ ಹೊಡೆದಿದ್ವಿ, ಅಲ್ಲಿಂದನೇ ಮಾಡಬೇಕು ಅಂತ ಇದ್ವಿ. ಇವ್ರು 3 ಜನ ಡಿಸೈಡ್ ಆಗ್ತಾರೆ, ನಾವಿಲ್ಲ ಹೆಲಿಕಾಪ್ಟ್ರಲ್ಲಿ ಜಂಪ್ ಮಾಡೋಣ, ರಿಯಲ್ ಆಗಿ ವಾಟ್ರಿಗೆ ಹೋಗೋಣ ಅಂತ. ಜೊತೆಲೇ ಕೆಲಸ ಮಾಡ್ತಾಯಿದ್ವಿ ಸರ್, ಜೊತೆಲೇ ಒಂದೇ ತಟ್ಟೆಲಿ ಊಟ ಮಾಡಿದ್ವಿ. ಬಂದ್ಬಿಟ್ಟು ಮಗ ಹಿಂಗೆ ಇದೇ ಮೈಸೂರಲ್ಲಿ ಇದೇ ರ್ಯಾಡಿಸನ್ ಬ್ಲೂಸ್ ಹೋಟ್ಲಲ್ಲಿ ಬಂದು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇರ್ತಾನೆ, ಹೆಲ್ಪ್ ಮಾಡೋ ಅಂತ ಕೇಳಿ ನಾನು ಆಯ್ತು ಹೋಗೋ ಮಗ, ನಾನು ನಿನ್ಗಿಲ್ದಿರೋದೇನೋ. ಇವತ್ತವರೆಗೂ ₹1 ನಾನು ಪೇಮೆಂಟ್ ಇಸ್ಕೊಂಡಿಲ್ಲ ಸರ್. ಅದು ಭಗವಂತ ಇದ್ದರೆ ನೋಡ್ಕೊಳ್ಳಿ, ಒಂದೇ ₹1 ನಾನು ಹತ್ರ ಇಸ್ಕೊಂಡಿಲ್ಲ. ನಾನು ಕೆಲಸ ಮಾಡಿದೆ, ನನ್ನಿಂದ ಏನೋ ಆಗಿದೆಯಾ ಏನೋ ನನಗೆ ಗೊತ್ತಿಲ್ಲ. ಆದರೂ ನಾನು ಏನು ಮಾಡಿದೆ, ಬಿಡದಿಲ್ಲ ನಂದೊಂದು ಮಗಳ ಮೇಲೆ ಸೈಟ್ ಇತ್ತು, ಅದನ್ನ ಸೀದಾ ಅನಿಲ್ ಮಗಳಿಗೆ ಬರ್ಸ್ಬಿಟ್ಟೆ ಅಲ್ಲೇ. ಯಾಕಂದ್ರೆ ಮುಂದಕ್ಕೆ ನನಗೆ ಏನಾಗೋದು ಗೊತ್ತಿಲ್ಲ, ನಾನು ಏನು ಮಾಡ್ಕೊತೀನಿ ನನಗೆ ಗೊತ್ತಿಲ್ಲ. ತಿರ್ಗಾ ಉದಯ್ ಅವ್ರ ತಂದೆ ತಾಯಿಗೂ ₹5 ಲಕ್ಷ ಪೋಸ್ಟ್ ಆಫೀಸಲ್ಲಿ ಇಟ್ಬಿಟ್ಟು ಕೊಟ್ಬಿಟ್ಟೆ. ಅನಿಲ್ ಅವ್ರ ಹೆಂಡ್ತಿಯವ್ರಿಗೂ ಒಂದು ₹5 ಲಕ್ಷ ಇಟ್ಬಿಟ್ಟು ಕೊಟ್ಬಿಟ್ಟೆ. ನಾನು ಬೇಡ ನನ್ನ ಕೈಲಾಗಿದೆ, ನನ್ನ ಅಂಥ ಶ್ರೀಮಂತ ಅಲ್ಲ.